ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ. ಗುರು, ಬಿಗ್ ಬಾಸ್ ಟೀಮು ಧನರಾಜ್ ಅವ್ರಿಗೆ ಮೋಸ ಮಾಡಿ ಎಲಿಮಿನೇಟ್ ಮಾಡಿದ್ರ? ನಿಮ್ಗೆ ಏನು ಅನಿಸ್ತು? ಜೆನ್ಯೂನ್ ಆಗಿ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಈ ಸೀಸನ್ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ನಿಮ್ಮ ಒಪಿನಿಯನ್ ಪ್ರಕಾರ ನೀವು ಅಂದುಕೊಂಡಿದ್ದೀರಾ ಅಂತ ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆನ್ನೆ ಎಪಿಸೋಡ್ ಅಲ್ಲಂತೂ ಹನುಮಂತಣ್ಣದಿ ಸೂಪರ್ ಅಂತ ಅನಿಸ್ತು ಗುರು. ಏನ್ ಗುರು, ರಜತ್ ಅವ್ರಿಗೆ ಕೊಟ್ಟಿ ಟಾಂಗ್ ಅಂತೂ ಆ ಸಾಂಗ್ ಅಲ್ಲಿ ಆ ವಾಯ್ಸ್ ಅಲ್ಲಿ ಸಕ್ಕದಾಗಿತ್ತು ಗುರು. ನಿಜವಾಗ್ಲು ಸೂಪರ್ ಹನುಮಂತಣ್ಣ ಅಂತ ನನ್ಗೆ ಅನಿಸ್ತು. ಎಗೇನ್ ಮಂಜಣ್ಣ ನೋಡಿದ್ರೆ ಟಾರ್ಗೆಟ್ 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 ಇದೇ ಕಂಟಿನ್ಯೂ ಆಗ್ತಾ ಇದೆ ಗುರು. ಮಂಜಣ್ಣ ಅವ್ರ ವಿಚಾರದಲ್ಲಿ ಎಷ್ಟು ಅಂತ ಟಾರ್ಗೆಟ್ ಮಾಡ್ತೀರಾ ಸ್ವಾಮಿ? ಮಂಜಣ್ಣ ಬಿಟ್ರೆ ಬೇರೆ ಯಾರು ಇಲ್ವಾ ಹೌಸಲ್ಲಿ? ನಿಜವಾಗ್ಲು ಬೇಜಾರಾಗುತ್ತೆ. ಇನ್ನು ಧನರಾಜ್ ಅವ್ರ ವಿಚಾರಕ್ಕಂತೂ ಬಂದ್ರೆ ನಿಜವಾಗ್ಲು ಗುರು, ಎಂಥವ್ರು ಕೂಡ ಧನರಾಜ್ ಎಲಿಮಿನೇಟ್ ಆದಾಗ ಸ್ವಲ್ಪ ಬೇಜಾರು ಪಟ್ಟಿರ್ತಾರೆ ಗುರು. ನಿಜವಾಗ್ಲು ನಾನು ಶೋ ಆಗಿ ನೋಡ್ತೀನಿ ಗುರು. ಯಾರು ಎಲಿಮಿನೇಟ್ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದ್ 2 ನಿಮಿಷ ಅವ್ರ ಗೇಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಮತ್ತೆ ಮರ್ತೋಗ್ತೀನಿ ನಾನು. ಬಟ್ ಅಂತದ್ದು ಧನರಾಜ್ ಅವ್ರು ಎಲಿಮಿನೇಟ್ ಆದಾಗ ಸುಮಾರು ಒಂದು ಅರ್ಧ ಗಂಟೆ ಯೋಚನೆ ಮಾಡಿದ್ದೀನಿ ಗುರು. ಲಿಟ್ರಲಿ ತುಂಬಾ ಸ್ಯಾಡ್ ಆಗಿ ಯೋಚನೆ ಮಾಡಿದ್ದೀನಿ. ಅಷ್ಟೊಂದು ಬೇಜಾರಾಯ್ತು ನಿಜವಾಗ್ಲು. ಧನರಾಜ್ ಅವ್ರು ಹೋದಾಗ ಏನು ಮಿಕ್ಸ್ಡ್ ಎಮೋಷನ್ಸ್ ಗುರು. ಅವ್ರು ಎಲ್ಲರ ಹತ್ರ ಒಂದೊಂದು ಪದ ಮಾತಾಡಿದ್ದು ಇದು ಗುರು. ನಿಜವಾಗ್ಲು ಸಖತ್ತು ಇಷ್ಟ ಆಯ್ತು ಗುರು ಧನರಾಜ್ ಮಾತಾಡಿದ್ದು ಮಾತು ಮಾತ್ರ. ಬಟ್ ಅನ್ಫಾರ್ಚುನೇಟ್ ಎಲಿಮಿನೇಟ್ ಆಗಿದ್ದಂತೂ ಮನ್ಸಿಗೆ ಒಂದ್ ಕಡೆ ತುಂಬಾ ಬೇಜಾರಾಯ್ತು ಗುರು ನನಗಂತೂ. ನಿಮ್ಗೇನು ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆನ್ನೆ ಎಪಿಸೋಡ್ ಅಲ್ಲಂತೂ ನಿಜವಾಗ್ಲು ಸ್ಟಾರ್ಟಿಂಗ್ ಅಲ್ಲೇ ಸುದೀಪ್ ಅಣ್ಣ ಕೇಳ್ತಾರೆ ಏನು ಅಂತ ಅನ್ಬಿಟ್ಟು, ಎಲಿಮಿನೇಷನ್ ಇಂದ ಸೇವ್ ಆಗಿದ್ದೀರಾ, ಏನ್ ಅನಿಸ್ತು ನಿಮ್ಗೆ ಅಂತ ಅನ್ಬಿಟ್ಟು ನೆನ್ನೆ ಎಲಿಮಿನೇಷನ್ ಬಗ್ಗೆ ಕೇಳ್ತಾರೆ. ಯಾರು ಹೋಗ್ಬೇಕಾಗಿತ್ತು ಅಂತ ಕೇಳ್ತಾರೆ. ಅವ್ರು ಎಗೈನ್ ಇಲ್ಲೆಲ್ಲಾನು ಜೆನ್ಯೂನ್ ಆಗಿ ಯಾರು ಕೊಡಲ್ಲ ಗುರು. ಅವ್ರಿಗೆ ಯಾರು ಬೇಕನ್ನಿಸುತ್ತೋ, ಅವ್ರು ಯಾರು ಕ್ಲೋಸ್ ಇರ್ತಾರೋ ಅವ್ರು ಅವ್ರು ಇರ್ಬೇಕಾಗಿತ್ತು, ಯಾರಾಗಲ್ವೋ ಅವ್ರು ಹೋಗ್ಬೇಕಾಗಿತ್ತು ಅಂತ ಇದೇ ತರನೇ ಹೇಳ್ತಾರೆ. ಬಟ್ ಸುದೀಪ್ ಅಣ್ಣ ಹೇಳ್ತಾರೆ ಇವತ್ತಿನ ಎಲಿಮಿನೇಷನ್ ಬಗ್ಗೆನೂ ನನಗೆ ಗೊತ್ತು, ಜನ ಒದ್ದು ವರ್ಗಾಕೋದಕ್ಕೆ ರೆಡಿ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಗುರು, ಈ ತರ ಒದ್ದು ವರ್ಗಾಕೋದು ಈ ತರ ಎಲ್ಲ ಪದಗಳು ಏನು ಗುರು ಬೇಕು ಬಿಗ್ ಬಾಸ್ ಅವ್ರಿಗೆ? ಏನಿದ್ರೆ ಅದು ನ್ಯಾಚುರಲ್ ಆಗಿ ಹೇಳಿಸಿದ್ರೆ ಆಯ್ತಪ್ಪ, ಇಂಥವ್ರು ಹೋಗ್ಬೋದು ಅಂತ ಹೇಳಿದ್ರೆ ಆಯ್ತು. ಅದು ಬಿಟ್ಬಿಟ್ಟು ಈ ತರ ಗುರು, ಸುದೀಪ್ ಅಣ್ಣದ ಏನು ಮಿಸ್ಟೇಕ್ ಇಲ್ಲ ಗುರು. ಬಿಗ್ ಬಾಸ್ ಟೀಮ್ ಏನ್ ಹೇಳ್ತಾರೋ ಅದನ್ನ ಮಾತಾಡ್ತಾರ ಅಷ್ಟೇ. ಬಟ್ ಏನಕ್ಕೆ ಅಂತ ನನಗೊಂದು ಗೊತ್ತಾಗ್ಲಿಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರದ್ದು ವಿಡಿಯೋ ಹಾಕ್ತಾರೆ ಗುರು. ಅವರೇ ಪ್ರಪೋಸ್ ಮಾಡ್ತಾರೆ, ಅವರೇ ಇಲ್ಲ ಅಂತಾರೆ. ಯಾವ್ದನ್ನ ನಂಬಬೇಕೋ ಯಾವ್ದನ್ನ ಬಿಡ್ಬೇಕೋ ಜನಕ್ಕೆ ಒಂದು ಅರ್ಥ ಆಗಲ್ಲ ಗುರು. ನಿಜವಾಗ್ಲು ನಾನು ಮೊನ್ನೆನೇ ಹೇಳಿದ್ದೆ ಗುರು, ಬಿಗ್ ಬಾಸ್ ಹೌಸ್ ಅಲ್ಲಿ ಯಾವ್ದು ಜೆನ್ಯೂನ್ ಆಗಿರಲ್ಲ. ಏನೇ ಸ್ಟೋರಿ ಕ್ರಿಯೇಟ್ ಆದ್ರೂ ಕೂಡ ಅದು ಜಸ್ಟ್ ಕಂಟೆಂಟ್ಗೋಸ್ಕರ, ಸರ್ವೈವಲ್ ಆಗೋದಕ್ಕೋಸ್ಕರ ಮಾಡ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ಜೆನ್ಯೂನ್ ಆಗಿ ಆಚೆ ಬಂದು ಎಲ್ಲ ಇದಾಗೋ ತರ ಯಾವ ಲವ್ ಸ್ಟೋರಿನೂ ಯಾವ ಸೀಸನ್ ಅಲ್ಲೂ ಕ್ಲಿಕ್ ಆಗಿಲ್ಲ, ಆಗೋದು ಇಲ್ಲ ಗುರು. ಯಾವ್ದೋ ರೇರ್ 1 or 2 ಅಷ್ಟೇ. ನನ್ನ ನೋಡಿದ್ರೆ ಅವರೇ ಅಷ್ಟು ಜನ ಇದ್ದಿದ್ರೆ ಏನೋ ಒಂದು ಅಟ್ಲೀಸ್ಟ್ ಪಾಸಿಟಿವ್ ಆಗಾದ್ರು ಹೇಳ್ಬೇಕಾಗಿತ್ತು, ಹಿಂಗಲ್ಲ ಹಂಗೆ ಅಂತ ಹೇಳ್ಬೇಕಾಗಿತ್ತು. ಆ ಮಾತಿಗೆ ಮೊದಲು ಅವರೇ ಕೋಪ ಮಾಡ್ಕೊತಾ ಇದ್ದಾರೆ, ಅವರೇ ಇಲ್ಲ ಅಂತ ಇದ್ದಾರೆ. ಇನ್ನು ಅರ್ಥ ಮಾಡ್ಕೊಳ್ಳಿ ನೀವು ಸುಮ್ಮನೆ. ಅದು ಇದು ತ್ರಿವ್ಯ ಭವ್ಯ ಏನೇನೋ ಹೇಳ್ತೀರಾ, ಅವೆಲ್ಲ ಇಲ್ಲ ಗುರು. ಗೇಮ್ ಅಷ್ಟೇ. ಗೇಮ್ ಮುಗಿದ್ಮೇಲೆ ನೀವ್ಯಾರೋ ನಾವ್ಯಾರೋ ಅನ್ನೋ ತರ ಇರ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಬ್ಲಾಕ್ ಬಸ್ಟರ್ ಮತ್ತೆ ಫ್ಲಾಪ್ ಅಂತ ಅನ್ಬಿಟ್ಟು ಇಲ್ಲಿ ನಿಜವಾಗ್ಲೂ ಸಕ್ಕದಾಗಿತ್ತು ಗುರು ಸೆಗ್ಮೆಂಟು. ಇಲ್ಲಿ ಮಂಜಣ್ಣನ ಕ್ಲಿಯರ್ ಕಟ್ ಆಗಿ ಎಲ್ಲ ಟಾರ್ಗೆಟ್. ಒಂದ್ ಕಡೆ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಧನು ಬರ್ತಾರೆ. ಧನು ಬಂದು ಹನುಮಂತಣ್ಣ ಬ್ಲಾಕ್ ಬಸ್ಟರ್ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ ಬ್ಲಾಕ್ ಬಸ್ಟರ್. ಎಗೇನ್ ಫ್ಲಾಪ್ ಬಂದು ಮಂಜಣ್ಣ, ಯಾಕಂತಂದ್ರೆ ಹಳೆ ಮಂಜಣ್ಣ ಇಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಬರ್ತಾರೆ. ರಜತ್ ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಬಂದ್ರು ಕೂಡ ಚೆನ್ನಾಗಿ ಆಡಿದ್ದಾರೆ. ಮಂಜಣ್ಣ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿದ್ರು, ಬಟ್ ಈಗಿಲ್ಲ ಫ್ಲಾಪು. ಎಗೇನ್ ಮೋಕ್ಷಿತಾ ಬರ್ತಾರೆ. ಮೋಕ್ಷಿತಾ ಬಂದು ಹನುಮಂತಣ್ಣ ಇಟ್ಟು ಎಗೇನ್ ಮಂಜಣ್ಣ ಫ್ಲಾಪು. ಅದೇ ಮೋಕ್ಷಿತಾ ಅವರಾದ್ರೆ ಇದನ್ನೇ ಇಟ್ಕೊಂಡಿದ್ದಾರೆ ಬಿಟ್ಟು ಅದು ಯಾವಾಗ ಮುಂದೆ ಹೋಗ್ತಾರ ಗೊತ್ತಿಲ್ಲ. ನೆಕ್ಸ್ಟ್ ಭವ್ಯ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇನಿಲ್ಲ. ತ್ರಿವಿಕ್ರಮ್ ಆ ಕಡೆ ಬಂದ್ರೆ ಮಂಜಣ್ಣ ಇಷ್ಟು ವಾರದಿಂದ ಒಂಥರ ಇದ್ರು, ಇವಾಗ ಒಂಥರ ಇದ್ದಾರೆ, ಪರ್ಫಾರ್ಮೆನ್ಸ್ ಇಲ್ಲ, ಫ್ಲಾಪ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರಜತ್ ಬರ್ತಾರೆ. ರಜತ್ ಬಂದ್ಬಿಟ್ಟು ಈ ಕಡೆ ತ್ರಿವಿಕ್ರಮ್ ಹಿಟ್ಟು ಹೇಳ್ತಾರೆ. ಧನರಾಜ್ ಅವ್ರದ್ದು ಫ್ಲಾಪ್ ಹೇಳ್ತಾರೆ. ಧನರಾಜ್ ಅವ್ರು ಅದೇ ಲಾಸ್ಟ್ ವೀಕ್ ಎಲ್ಲ ಆಗಿದ್ದನ್ನೆಲ್ಲ ತಗೊಂಡು ಫ್ಲಾಪ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಮಂಜಣ್ಣ ಬರ್ತಾರೆ. ಮಂಜಣ್ಣ ಅಗೇನ್ ಹನುಮಂತ ಕೊಡ್ತಾರೆ. ಈ ಕಡೆ ಧನರಾಜ್ಗೆ ಫ್ಲಾಪ್ ಅಂತ ಕೊಡ್ತಾರೆ. ಲಾಸ್ಟ್ ಅಲ್ಲಿ ಹನುಮಂತಣ್ಣ ಬರ್ತಾನೆ ಗುರು. ನಿಜವಾಗ್ಲು ತ್ರಿವಿಕ್ರಮ್ ಅವ್ರಿಗೆ ಬ್ಲಾಕ್ ಬಸ್ಟರ್ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ಮನೆಯಲ್ಲಿ ಡಾಕ್ಟ್ರು ಈ ತರ ಎಲ್ಲ ಹೇಳ್ಬಿಟ್ಟು ಬ್ಲಾಕ್ ಬಸ್ಟರ್ ಅಂತ ಕೊಟ್ಬಿಟ್ಟು ರಜತ್ ಅವ್ರಿಗೆ ಟಾಂಗ್ ಕೊಡ್ತಾರೆ ಗುರು. ನಿಜವಾಗ್ಲು ಹಾಡಲ್ಲಿ ಸಕ್ಕದಾಗಿತ್ತು ಗುರು. ನಿಜವಾಗ್ಲು ಆ ವಾಯ್ಸ್ ಅಲ್ಲಿ ಆಡ್ತಾ ಇದ್ರೆ ಸೂಪರ್ ಆಗಿತ್ತು ಗುರು. ನಿಜವಾಗ್ಲು ಆ ರಜತ್ ಅವ್ರ ಎಕ್ಸ್ಪ್ರೆಷನ್ಸ್, ಆ ಕಡೆ ಸುದೀಪ್ ಅಣ್ಣ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು ಗುರು. ಸಕ್ಕದಾಗಿತ್ತು. ಬಟ್ ಎಗೈನ್ ರಜತ್ ಅವರು ಟ್ಯಾಕಲ್ ಮಾಡಿದ್ದು ಚೆನ್ನಾಗಿ ಟ್ಯಾಕಲ್ ಮಾಡಿದ್ರು. ಸಿಲ್ಲಿ ರೀಸನ್, ಸ್ಟ್ರಾಂಗ್ ರೀಸನ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಟ್ಯಾಕಲ್ ಮಾಡಿದ್ರು. ಬಟ್ ಹನುಮಂತಣ್ಣ ಕೂಡ ಮಾಸ್ ಕೌಂಟರ್ಗಳ ಮೇಲೆ ಕೌಂಟರ್ಗಳು ಸಕ್ಕದಾಗಿತ್ತು. ನಿಜವಾಗ್ಲೂ ಆ ಇಬ್ಬರದು ಮಾತ್ರ ಸೂಪರ್ ಅಂತ ಹೇಳ್ಬೋದು.
ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಎಲಿಮಿನೇಷನ್ ಸೆಗ್ಮೆಂಟ್ ಬರುತ್ತೆ. ಎಲಿಮಿನೇಷನ್ ಅಂತ ಬಂದಾಗ ಎಲ್ಲಾರನ್ನೂ ಫ್ರೀಸ್ ಮಾಡಿ ಧನರಾಜ್ ಅವರು ಎಲಿಮಿನೇಟ್ ಅಂದಾಗ ನಿಜವಾಗ್ಲೂ ಗುರು ಎಲ್ಲೋ ಒಂದ್ ಕಡೆ ಚುರ್ರ ಅನ್ಸ್ಬಿಡ್ತು ಗುರು. ನಿಜವಾಗ್ಲೂ ಧನರಾಜ್ ಅವ್ರು ಎಲಿಮಿನೇಟ್ ಅಂದಾಗ ಅವ್ರು ಬಂದು ಎಲ್ಲರ ಹತ್ರ ಒಂದೊಂದು ಮಾತು ಮಾತಾಡ್ತಾರೆ ಗುರು. ಆ ಮಾತು ಕೇಳಿದಾಗ ಎಂತ ಬಂಡ ಮನಸ್ಸಿರೋನು ಕೂಡ ಮನ್ಸು ಒಂಥರ ಕರ್ಗೋ ಇದಾಗ್ತಾ ಇತ್ತು. ಮೋಕ್ಷಿತ್ ಅವ್ರ ಹತ್ರ ಬರ್ತಾರೆ. ಅವ್ರ ಹತ್ರ ಬಂದ್ಬಿಟ್ಟು ನೀವು ತುಂಬಾ ಪ್ರಾಮಾಣಿಕವಾಗಿ ಆಟ ಆಡಿದ್ದೀರಾ, ಏನಾದ್ರೂ ಮನ್ಸಲ್ಲಿ ಇದಾಗಿದ್ರೆ ಸ್ವಲ್ಪ ಬೇಜಾರಾಗಿದ್ರೆ ಸಾರಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ನೆಕ್ಸ್ಟು ಈ ಕಡೆ ರಜತ್ ಅವ್ರ ಹತ್ರ ಬರ್ತಾರೆ. ರಜತ್ ಅವ್ರಿಗೆ ಬಂದ್ಬಿಟ್ಟು ರಜತಣ್ಣ ಸಾರಿ ರಜತಣ್ಣ, ಏನೋ ಹಳೇದೆಲ್ಲ ಮನ್ಸಲ್ಲಿ ಇಟ್ಕೋಬೇಡ, ನಾನು ಬೇಕಂತ ಮಾಡಿಲ್ಲ ಅಂತ ಕೇಳ್ತಾರೆ. ಹನುಮಂತಣ್ಣ ಬಂದಾಗ ಹನುಮಂತಣ್ಣ ಬಂದ್ಬಿಟ್ಟು ಚೆನ್ನಾಗಿ ಆಡ್ತಾ ಇದ್ದಿ ಆಡು ದೋಸ್ತ, ನೀನ್ ನನ್ನ ಜೀವ ಕಣೋ ದೋಸ್ತ ಅಂತಾರೆ. ನಿಜವಾಗ್ಲೂ ಮನ್ಸೊಂದು ತರ ಆಗೋಯ್ತು ಗುರು. ನಿಜವಾಗ್ಲು ಮಂಜಣ್ಣ ಹತ್ರ ಹೋಗ್ತಾರೆ. ಮಂಜಣ್ಣ ಹತ್ರ ಬಂದ್ಬಿಟ್ಟು ನಾನೇನೋ ಅಂದ್ಕೊಂಡಿದ್ದೆ, ನೀವು ಸ್ವೀಟ್ ಪರ್ಸನ್ನು. ನಿಜವಾಗ್ಲೂ ಗುರು ಮಂಜಣ್ಣ ಮೇಲೆ ನೋಡೋದಕ್ಕೆ ರಾಕ್ಷಸನ್ ತರ ಕಾಣಿಸ್ತಾನೆ, ಮನಸ್ಸು ಮಾತ್ರ ಬಹಳ ಮೃದು ಗುರು. ಬಂದು ಅದೇ ಮಾತನ್ನ ಹೇಳ್ತಾರೆ, ಇವ್ರಿಗೆ ಕಲಾವಿದರಿಗೆ ನೀವು ಕೊಡೋ ಗೌರವ ನೋಡಿದ್ರೆ ಸಕ್ಕತ್ತಾಗಿರುತ್ತೆ, ಅದಕ್ಕೆ ಕಲಾಮಾತೆ ನಿಮ್ಗೆ ಗೊಲ್ದಿದ್ದಾರೆ ಅಂತ ಅಂದ್ಬಿಟ್ಟು ಸೂಪರ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಬಂದು ಇಲ್ಲಿ ತಂಗಿ ಜಿಂಕೆ, ಎಲ್ಲಾ ಟೈಮಲ್ಲೂ ನೀವು ನನ್ನ ಜೊತೆ ನಿಂತಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಮಾಸ್ಟರ್ ತ್ರಿವಿಕ್ರಮ್ ಅವ್ರ ಬಗ್ಗೆ ಬಂದು ತುಂಬಾ ಪಾಸಿಟಿವ್ ಆಗಿ ಹೇಳಿ, ನೀವು ಯಾವಾಗ್ಲೂ ನನ್ನ ಜೊತೆ ಇರ್ತೀರಾ ಅಂತ ಅಂದ್ಬಿಟ್ಟು ಒಂದು ಇದ್ರಲ್ಲಿ ಹೇಳ್ಬಿಟ್ಟು ಆಚೆ ಕಡೆ ಎಲ್ಲ ಬಂದು ಆ ಡೋರ್ ಹತ್ರ ಕುತ್ಕೊಂಡು ತುಂಬಾ ಎಮೋಷನಲ್ ಆಗ್ತಾ ಇರ್ತಾರೆ. ಬಟ್ ಬಿಗ್ ಬಾಸ್ಗೆ ಅವರೇ ಹೇಳ್ತಾರೆ, ಬಿಗ್ ಬಾಸ್ ಅವ್ರು ಬರೋಕ್ ಮೊದಲೇ ಡೋರ್ ಓಪನ್ ಮಾಡಿಬಿಡಿ ನಾನು ಹೋಗ್ತೀನಿ ಅಂತ, ಯಾಕಂದ್ರೆ ಎಮೋಷನ್ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಅಂತ. ಅವಸೆಲ್ಲ ಒಂಥರ ಇದಾಗೋಗಿರುತ್ತೆ. ಸೂಪರ್ ಆಗಿತ್ತು ಗುರು. ನಿಜವಾಗ್ಲು ಒಂದ್ ಕಡೆ ಮನ್ಸಿಗೆ ಸಖತ್ ಬೇಜಾರಾಗ್ತಾ ಇತ್ತು. ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ, ನಾನು ಹೇಳ್ದೆ ಅಲ್ವಾ, ಯಾರ ಬಗ್ಗೆನೂ ಅಷ್ಟೇ 5 ನಿಮಿಷ ಯೋಚನೆ ಮಾಡಲ್ಲ ಹೆಲ್ಮೆಟ್ ಆದ್ಮೇಲೆ. ಬಟ್ ಧನರಾಜ್ ಅವ್ರ ಬಗ್ಗೆ ಆಸ್ ಎ ಫಸ್ಟ್ ಟೈಮ್ ಒಂದು ಅರ್ಧ ಗಂಟೆಯಿಂದ 1 ಅವರ್ ಯೋಚನೆ ಮಾಡಿದ್ದೀನಿ ಗುರು. ಅಷ್ಟು ಬೇಜಾರಾಯ್ತು, ನನಗೆ ಅಷ್ಟು ಬೇಜಾರಾಯ್ತು. ಅರ್ಥ ಮಾಡ್ಕೊಳ್ಳಿ ಹೆಂಗಿರುತ್ತೆ ಧನರಾಜ್ ಫ್ಯಾನ್ಸ್ಗೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಂದು ಮುಟ್ಟಾಳ್ರ ಕಾಮೆಂಟ್ಗಳು ಮಾಡ್ತಾರೆ, ಏನಂತಂದ್ರೆ ಧನರಾಜ್ ಅವ್ರಿಗೆ ಅನ್ಫೇರ್ ಆಯ್ತು, ಈ ತರ ಅಲ್ಲ ಈ ತರ ಅಂತ. ಗುರು ಕಾಮೆಂಟ್ ಮಾಡೋರೆಲ್ಲ ಫ್ಯಾನ್ಸು ಓಟ್ ಹಾಕಿದ್ದಾರೆ ಗುರು ಧನರಾಜ್ ಅವ್ರಿಗೆ. ಬಟ್ ಬೇರೆ ಫ್ಯಾನ್ಸ್ ಕೆಲವೊಬ್ರು ಇದ್ದಾರೆ, ಇದನ್ನ ಲಾಭಕ್ಕೆ ಬಳಸ್ಕೊಂತ ಇದ್ದಾರೆ ಗುರು. ಯಾವ ತರ ಅಂತಂದ್ರೆ, ಇವರಿಂದ ಅವ್ರಿಗೆ ಸೇವ್ ಮಾಡೋದಕ್ಕೋಸ್ಕರ ಇವ್ರನ್ನ ಎಲಿಮಿನೇಟ್ ಮಾಡೋದು ಅಂತ ಮಾಡೋದು, ಇವರಿಂದ ಇವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಇವ್ರನ್ನ ಎಲಿಮಿನೇಟ್ ಮಾಡೋದು ಅಂತ ಕಾಮೆಂಟ್ಗಳು ಮಾಡೋದು. ಅವ್ರು ಪ್ರೀವಿಯಸ್ ಕಾಮೆಂಟ್ಗಳು ಚೆಕ್ ಮಾಡಿದ್ರೆ ಅವರೆಲ್ಲ ಬೇರೆಯವ್ರಿಗೆ ಬಗ್ಗೆ ಪಾಸಿಟಿವ್ ಆಗಿ ಕಾಮೆಂಟ್ಗಳು ಮಾಡಿರ್ತಾರೆ. ಅರ್ಥ ಮಾಡ್ಕೊಳ್ಳಿ ನೀವು. ಎಲ್ಲ ಇಷ್ಟೇ ಗುರು, ಯಾರ್ದ್ರಲ್ಲಿ ನಾವು ಬೇಳೆಕಾಳು ಬೇಯಿಸ್ಕೊಳ್ಳೋಣ ಅಂತ ಬರ್ತಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ ಗುರು ಅಂತವ್ರನ್ನ ಕಂಡ್ರೆ. ನಿಜವಾಗ್ಲೂ ಟ್ರೂ ಧನರಾಜ್ ಫ್ಯಾನ್ಸ್ ಇದ್ದಾರೆ ಗುರು, ಅವ್ರು ಬೇಜಾರಾಗಿದ್ದಾರೆ ಗುರು. ಕಾಮೆಂಟ್ ಮಾಡಿದ್ದಾರೆ, ನನಗೂ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಟ್ರೂ ಧನರಾಜ್ ಫ್ಯಾನ್ಸ್ ಯಾರು, ಬೇರೆ ಬೇರೆ ಫ್ಯಾನ್ಸ್ ಅವ್ರು ಬಂದು ಇಲ್ಲಿ ಸಿಂಪತಿಗೆ ಬೆಳೆ ಬೇಯಿಸ್ಕೊಳ್ಳೋರು ಹೆಂಗಿದ್ದಾರೆ ಅಂತ. ಇವಾಗ ಬಂದು ಧನರಾಜ್ಗೆ ಅನ್ಫೇರ್ 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 ಅಂತ ಕಾಮೆಂಟ್ ಮಾಡ್ತಾರೆ ಗುರು. ವೋಟ್ ಮಾಡ್ಬೇಕಲ್ಲ, ಅದೇ ಅವ್ರು ಹೋಗ್ಬಿಟ್ಟು ಇವತ್ತು ಮಾತ್ರ ಧನರಾಜ್ಗೆ ಅನ್ಫೇರ್ ಅಂತ ಕಾಮೆಂಟ್ ಮಾಡಿದ್ದಾರೆ. ಅವ್ರದ್ದು ಪ್ರೀವಿಯಸ್ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಕಾಮೆಂಟ್ಗಳು ಮಾಡಿರ್ತಾರೆ. ಬೇಜಾರಾಗೋಯ್ತು ಗುರು ನಿಜವಾಗ್ಲೂ. ನೆನ್ನೆ ಸ್ಟೇಜ್ ಮೇಲೆ ಬರ್ತಾರೆ. ಸ್ಟೇಜ್ ಮೇಲೆ ಬಂದಾಗ ಹನುಮಂತಣ್ಣ ಅವ್ರ ಸಂಬಂಧ ನಿಜವಾಗ್ಲೂ ಎಕ್ಸಲೆಂಟ್, ಹನುಮಂತು ತರಾನೇ ನನಗೆ ಬಂದು ಶಕ್ತಿ ತುಂಬಿದ್ರು ಅಂತ. ಓವರ್ ಆಲ್ ಎಲ್ಲ ಆದ್ಮೇಲೆ ನಿಜವಾಗ್ಲೂ ವಿಟಿ ಕೂಡ ಸೂಪರ್ ಆಗಿತ್ತು ಗುರು, ಸಕ್ಕತ್ತಾಗಿತ್ತು ಗುರು. ನನಗಂತೂ ತುಂಬಾ ಇಷ್ಟ ಆಯ್ತು ವಿಟಿ ಮಾತ್ರ. ಧನರಾಜ್ ಅಣ್ಣ ಟೂ ಎಮೋಷನಲ್, ಟೂ ಇನ್ನೋಸೆಂಟ್ ಅಂತ ನನ್ಗೆ ಅನಿಸ್ತು ಗುರು. ನಿಜವಾಗ್ಲು ಧನರಾಜ್ ಅಣ್ಣ ಆ ಫ್ರೆಂಡ್ಶಿಪ್ ಆಗಿರ್ಬೋದು, ನಾಳೆಯಿಂದ ನಾನು ಅವ್ರು ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ಗುರು. ಸಕ್ಕತ್ತಾಗಿ ಡ್ಯಾನ್ಸ್ ಆಡ್ತಾ ಇದ್ರು. ಇನ್ನು ನಾಳೆಯಿಂದ ನೋಡ್ಬೇಕು, ಡಲ್ ಆಗಿರುತ್ತೆ. ಎನಿವೆ ಧನರಾಜ್ ಅಣ್ಣ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಅವ್ರ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಕಡೆಯಿಂದ ಕೂಡ ಒಂದು ಆಲ್ ದ ಬೆಸ್ಟ್ ಗುರು. ನಿಜವಾಗ್ಲು ಹೆಂಗಿತ್ತು ಓವರ್ ಆಲ್ ಎಪಿಸೋಡ್ ಅಂತ ಅಂದ್ಬಿಟ್ಟು ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ಇನ್ಮೇಲೆ ಎಲ್ಲರ ಬಗ್ಗೆನೂ ಒಂದೊಂದು ಪಾಸಿಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.